ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ಗೂರಗುಂಟೆ ಪಾಳ್ಯದಲ್ಲಿರುವಂತಹ ಪ್ರೇರಣಾ ರಿಸೋರ್ಸ್ ಸೆಂಟರ್ನಲ್ಲಿದ್ದೇವೆ. ಏನಿದು ಸಂಸ್ಥೆ ತಿಳ್ಕೊಳ್ಳೋಣ ಈ ಒಂದು ಚಿಕ್ಕ ವಿಟಿಯಲ್ಲಿ. ವೀಕ್ಷಕರೇ, ಪ್ರೇರಣಾ ರಿಸೋರ್ಸ್ ಸೆಂಟರ್ನ ಜಂಟಿ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಮೇಘನಾ ಜೋಯಿಸ್ ರವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನು ಈ ಸಂಸ್ಥೆ ಕುರಿತಂತೆ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈ ಪ್ರೇರಣಾ ಅನ್ನುವಂಥ ಹೆಸರು ಕೇಳಿದರೆ ನಮಗೊಂದು ರೀತಿ ಪ್ರೇರಣೆ ಬರುತ್ತೆ. ಏನಿದು ಪ್ರೇರಣಾ? ಪ್ರೇರಣಾ ನನ್ನ ತಾಯಿಯ ಕನಸಿನ ಕೂಸು ಅಂತ ಹೇಳ್ಬೋದು. ಪ್ರೇರಣಾನ ಪ್ರಾರಂಭ ಮಾಡಿದ್ದು ನನ್ನ ತಾಯಿ ಶ್ರೀಮತಿ ಪ್ರಶಾಂತ ಅಂತ. MA ಸೈಕಾಲಜಿ ನಂತರ ಏನಾದರೂ ಒಂದು ಮಾಡಬೇಕು, ಸಮಾಜಕ್ಕಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಾಗ ಈ ಥರದ ಒಂದು ಕ್ಯಾಟಗರಿ ಅಂದರೆ ಅಂಧ ಅಂಗವಿಕಲ ಹೆಣ್ಣು ಮಕ್ಕಳು, 18 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಆಪರ್ಚುನಿಟೀಸ್ ತುಂಬ ಕಡಿಮೆ ಇತ್ತು. ಸೊ ಅಂಥ ಹೆಣ್ಮಕ್ಳನ್ನು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ, ಸಮಾಜದಲ್ಲಿ ನಾವೆಲ್ಲ ಹೇಗೆ ಬದುಕ್ತಾ ಇದ್ದೀವಿ ಹಾಗೆ ಅವರು ಬದುಕಬೇಕು ಅನ್ನೋ ಹಾಗೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 10-12 ಜನಕ್ಕಾದರೂ ಸಹಾಯ ಮಾಡೋಣ ಅಂತ ಪ್ರಾರಂಭ ಆದಿದ್ದು ಪ್ರೇರಣಾ. ನನಗದೊಂದು ಹೆಮ್ಮೆಯಾದಂಥ ವಿಷಯ. ಎಲ್ಲರಿಗೂ ತಾಯಿ ಅಂದರೆ ಇನ್ಸ್ಪಿರೇಷನ್ನು. ಯಾರು ನಿಮಗೆ ಇನ್ಸ್ಪಿರೇಷನ್ ಅಂದರೆ ತಾಯಿ ಅಂತಾರೆ. ಅದರಲ್ಲಿ ನನಗೆ ಹೆಚ್ಚು ಖುಷಿ ಕೊಡೋ ಅಂಥದ್ದು, ನನಗೆ ಮಾತ್ರ ತಾಯಿ ಆಗಿಲ್ಲ, 100 ಜನಕ್ಕೆ ತಾಯಿಯಾಗಿದ್ದಾರೆ. ಅದರ ಜೊತೆಗೆ ನನ್ನನ್ನು ಈ ಒಂದು ಸಮಾಜಕ್ಕೆ ಕಾರ್ಯಗಳಿಗೆ ನನ್ನನ್ನು ನಿಲ್ಲಿಸಿದ್ದಾರೆ ಅನ್ನೋದು ನಿಜವಾಗ್ಲೂ ಹೆಮ್ಮೆಯಾದಂಥ ವಿಷಯ. ಪ್ರೇರಣಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಾಯಿಯವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಂತೇಳಿ ಹೇಳಿದ್ರಿ. ಅವರಿಗೆ ಯಾಕೆ ಇದನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಅನ್ನಿಸ್ತು? ಮೊದಲೇ ಹೇಳ್ದಂಗೆ ಎಜುಕೇಷನ್ನಿಗೆ, ಓಲ್ಡ್ ಏಜ್ ಹೋಮ್ಗಳಿಗೆ ಸಾಕಷ್ಟು ಆಪರ್ಚುನಿಟೀಸ್ ನಮ್ಮ ಬೆಂಗಳೂರಿನಲ್ಲಿ ಇದೆ. ಅದರಲ್ಲಿ ಅಂಧ ಅಂಗವಿಕಲ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಹಳ್ಳಿಗಳಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ಆ ಅರಿವಿರಲ್ಲ. ತಾವು ಬದುಕಬಲ್ಲರು, ಎಲ್ಲರ ಹಾಗೆ ಇರಬಹುದು ಅನ್ನುವಂಥ ಅವೇರ್ನೆಸ್ಸು ಅವರಲ್ಲಿರಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಎಂಕರೇಜ್ಮೆಂಟ್ ಬೇಕಾಗಿರುತ್ತೆ. ಅಮ್ಮ ಸಾಕಷ್ಟು ನೂರಾರು ಸ್ಲಮ್ ಏರಿಯಾಗಳಲ್ಲಿ, ತುಂಬ ಇಂಟೀರಿಯರ್ ವಿಲೇಜಸ್ಗಳಲ್ಲಿ ನೋಡಿದಾಗ ಈ ಥರದ ಒಂದು ಐಡೆಂಟಿಫಿಕೇಷನ್ ಮಾಡಿದ್ರು. ಅನಾಥ, ಅಂಧ, ಅಂಗವಿಕಲ ಹೆಣ್ಣು ಮಕ್ಕಳನ್ನು ಮೂಲೆ ಗುಂಪು ಮಾಡಿದ್ದಾರೆ. ಅವರಲ್ಲಿ ಏನಾದರೂ ಒಂದು ಜೀವನ ಉತ್ಸಾಹ ಹುರುಪು ತುಂಬಿದ್ರೆ ಅವರು ಸಮಾಜದಲ್ಲಿ ನಮ್ಮಂತೆ ಬದುಕಬಹುದು, ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂತು. ನನ್ನ ತಾತ ತಹಸೀಲ್ದಾರ್ ಆಗಿದ್ದರು, ಮುಜರಾಯಿ ತಹಸೀಲ್ದಾರ್ ಆಗಿದ್ದರು. ಸೊ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ವಿ. ನಾವೆಲ್ಲ ತಾತನ ಹಿಂದೆ ದೇವಸ್ಥಾನಕ್ಕೆ ಹೋದರೆ ಅಮ್ಮ ಅಲ್ಲಿ ಭಿಕ್ಷೆ ಬೇಡದಂಥ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಮಾತಾಡ್ಸೋಕ್ಕೆ ಶುರು ಮಾಡೋರು. ಅವ್ರು ಮಾತಾಡಿದಾಗ ಅಲ್ಲಿ ಅಪ್ಪ ಅಮ್ಮ ಇಲ್ಲ ಅಂತ ಅಂದಾಗ ಭಿಕ್ಷೆ ಬೇಡೋದು ಬಿಟ್ಟರೆ ಅವರಿಗೆ ಬೇರೆ ಇನ್ಯಾವ ಸೋರ್ಸು ಇರ್ತಾ ಇರಲಿಲ್ಲ. ಸೊ ಅಂಥವರಿಗೆ ನಾವು ಏನಾದರೂ ಮಾಡಬೇಕು ಅಂತ 10 ಜನ ಅಂತ ಪ್ರಾರಂಭ ಮಾಡಿದ್ದು. 1994ರಲ್ಲಿ 10 ಜನಕ್ಕೆ ಒಂದು ಬಾಡಿಗೆ ಕಟ್ಟಡದಲ್ಲಿ ಪ್ರೇರಣಾ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ನಾವು ನಿಮ್ಮ ಸಂಸ್ಥೆಯನ್ನು ನೋಡಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೇವೆ. ಸ್ವಲ್ಪ ನಿಮ್ಮ ಸಂಸ್ಥೆಯನ್ನು ತೋರಿಸ್ಕೊಡ್ಬೋದಾ? ಖಂಡಿತ ಸರ್, ಅದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಬನ್ನಿ. ಬನ್ನಿ ಸರ್. ಇದೊಂದು ಪ್ರೇಯರ್ ಹಾಲ್, ಡೈನಿಂಗ್ ಹಾಲ್, ಟ್ರೈನಿಂಗ್ ಹಾಲ್ ಎಲ್ಲದನ್ನು
ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ಪ್ರೇಯರ್ಗಳು ಮಾಡ್ತಾರೆ. ಆಮೇಲೆ ಇಲ್ಲಿ ಟ್ರೈನಿಂಗ್ಗಳು ನಡೀತಾ ಹೋಗುತ್ತೆ. ಬೆಳಗ್ಗೆ 8 ಗಂಟೆಗೆ ಹೊರಗಡೆ ಹೋಗಿ ಟ್ರೈನಿಂಗ್ ತೊಗೊಳ್ಳೋವಂಥ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಅವರು ಹೊರಗಡೆ ಹೋಗ್ತಾರೆ. ಇಲ್ಲೇ ತರಬೇತಿಗಳನ್ನು ತೊಗೊಳ್ಳೋವಂಥವ್ರು ಇಲ್ಲಿ ತರಬೇತಿಗಳನ್ನು ಕೊಡ್ತೀವಿ. ಮೊದಲಿಗೆ ಒಂದು ಹುಡುಗಿ ಒಳಗಡೆ ಬಂದ ತಕ್ಷಣವೇ ಹೋಮ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಅಂದರೆ ಅವಳು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು, ಸುತ್ತಮುತ್ತಲು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು, ರೂಮ್ಗಳನ್ನು ಬೆಡ್ಡಿಂಗ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನ್ ಮಾಡೋದು ಎಲ್ಲ ಅವರೇ ಮಾಡ್ತಾರೆ. ತರಕಾರಿ ಹೆಚ್ಚೋದು, ಅಡುಗೆಯಿಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಅಲ್ಲಿ ಗಂಗಮ್ಮ ಅಂತ ಒಬ್ಬರು ಇದ್ದಾರೆ, ಶಿ ಈಸ್ ಟೋಟಲಿ ಬ್ಲೈಂಡ್, ಆದರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಮೇಡಮ್, ಮೊದಲನೇದಾಗಿ ನಿಮ್ಮಲ್ಲಿ ಯಾವ್ಯಾವ ಥರದ ಹೆಣ್ಣು ಮಕ್ಕಳಿಗೆ ಆಶ್ರಯ ನೀಡಿದೆ? ಸರ್, ಇದು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ಬೋದು. ನಮ್ಮಲ್ಲಿ ಎಲ್ಲ ಥರದ ಡಿಸೆಬಿಲಿಟಿ ಇರುವಂಥ ಹೆಣ್ಣುಮಕ್ಳು ಇದ್ದಾರೆ. ಅಂಧ, ಅಂಗವಿಕಲ, ಡೆಫ್ ಆ್ಯಂಡ್ ಡಮ್ ಇದ್ದಾರೆ, ಮಲ್ಟಿಪಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನ್ಯೂನ್ಯತೆ ಇರುವಂಥ ಹೆಣ್ಮಕ್ಳು ಕೂಡ ಇದ್ದಾರೆ. ಇದರಲ್ಲಿ ಏನಾಗುತ್ತೆ, ನಾನು ಆವಾಗಲೇ ಹೇಳ್ದಂಗೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂದರೆ ಒಬ್ಬರಿಂದ ಇನ್ನೊಬ್ಬರು ಮೋಟಿವೇಟ್ ಆಗ್ತಾರೆ. ಬ್ಲೈಂಡು, ಹ್ಯಾಂಡಿಕ್ಯಾಪ್ನ ನೋಡಿ ಅಥವಾ ಡೆಫ್ ಆ್ಯಂಡ್ ಡಮ್ನ ನೋಡಿ ದೇ ಗೆಟ್ ಸೆಲ್ಫ್ ಮೋಟಿವೇಟೆಡ್. ಸೊ ಹಾಗಾಗಿ ನಾವು ಹೇಳ್ಕೊಟ್ಟದ್ದು ಅವರಿಗೆ ಬೇಗ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಇವರೆಲ್ಲ ನಿಮ್ಮ ಕೇಂದ್ರಕ್ಕೆ ಹೇಗೆ ಬರ್ತಾರೆ? ಅಂದರೆ ನೀವೇ ಹೋಗಿ ಅವರನ್ನು ಆಯ್ಕೆ ಮಾಡ್ಕೊಂಡು ಕರ್ಕೊಂಡು ಬರ್ತಿರೋ, ಅಥವಾ ಅವರೇ ಇಲ್ಲಿಗೆ ಬೇರೆಯವರ ಸಹಾಯದಿಂದ ಹುಡ್ಕೊಂಡು ಬರ್ತಾರೋ? ಇವರ ದಾಖಲಾತಿ ಪ್ರೊಸೀಜರ್ ಏನಿರುತ್ತೆ? ಪ್ರೇರಣಾ ಪ್ರಾರಂಭ ಆದಾಗ ನನ್ನ ತಾಯಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅವರ ಅವಶ್ಯಕತೆ ಹೇಗಿದೆ ಅನ್ನೋದು ನೋಡಿದ್ರು ಕಣ್ಣಾರೆ. ಅವರಿಗೆ ಪ್ರೇರಣದ ಅವಶ್ಯಕತೆ ಇತ್ತು. ಆಗ ಅಮ್ಮ ಹೋಗ್ಬಿಟ್ಟು ಕೇಳಿದಾಗ, ನಾನೇನಾದರೂ ಒಂದು ಮಾಡ್ತೀನಿ ನಿಮ್ಮ ಹುಡುಗಿಗೆ ಅಂತ ಹೇಳಿದಾಗ ತಕ್ಷಣ ಎಸ್ ಅಂತ ಹೇಳಿ ಕಳಿಸಿದ್ದುಂಟು. ಆ ಥರ 10 ಜನನ ಕರ್ಕೊಂಡು ಬಂದು ಪ್ರೇರಣನ ಪ್ರಾರಂಭ ಮಾಡಿದ್ರು. ಪ್ರೇರಣಾ ಪ್ರಾರಂಭ ಆದಮೇಲೆ ಇಲ್ಲಿ ಸುತ್ತಮುತ್ತಲಿಗೂ ಎಲ್ಲರಿಗೂ ಗೊತ್ತಾಗ್ತಾ ಬಂತು, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ಕೋತಿದ್ದಾರೆ. ಆ ಸಕ್ಸಸ್ ಸ್ಟೋರೀಸ್ಗಳು ಯಾವಾಗ ಬೇರೆಯವರ ಕಿವಿಗೆ ತಲುಪ್ತಕ್ಕೆ ಶುರುವಾಯಿತು, ಆಗ ಅವರಾಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಿಂದ ಸಾಕಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ. ಆಮೇಲೆ ಈ ಮಾಧ್ಯಮಗಳಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ರೇಡಿಯೋ ಪ್ರೋಗ್ರಾಮ್ಗಳಲ್ಲಿ ಕೇಳಿಸ್ಕೊಂಡು ಬಂದಿರೋವಂಥದ್ದು ಇದೆ. ಮತ್ತು ಎಷ್ಟೋ ಬಾರಿ 6 ಗಂಟೆಗೆ ಬಾಗಿಲು ತೆಗೆದಾಗ ಹೊರಗಡೆ ಬಿಟ್ಟು ಹೋಗಿರೋವಂಥ ನಿದರ್ಶನಗಳು ಸಾಕಷ್ಟು ಇದೆ. 6 ಗಂಟೆಗೆ ಬೆಳಗ್ಗೆ ನಾವು ಬಾಗಿಲು ತೆಗೆದಾಗ 1-2-3 ಜನ ಅಲ್ಲೇ ಕೂತ್ಕೊಂಡಿರುವಂಥ ಎಷ್ಟೋ ನಿದರ್ಶನಗಳು ಇದೆ. ಅವರಿಗೆ ಅವಶ್ಯಕತೆ ಪ್ರೇರಣೆ ಎಷ್ಟಿದೆ ಅನ್ನೋದ್ರ ಮೇಲೆ ಅವರಿಗೆ ವಸತಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ವಿವೇಕಾನಂದರ ಒಂದು ಮಾತಿದೆ, ಯಾವುದೇ ಹಕ್ಕಿ ಒಂದು ರೆಕ್ಕೆಯಿಂದ ಹಾರೋಕ್ಕಾಗಲ್ವಂತೆ. ಹಾಗೇನೆ ಮಹಿಳೆಯರ ಸ್ಥಿತಿ ಸುಧಾರಿಸದೆ ಹೋದರೆ ಸಮಾಜ ಸರಿಯಾಗಲ್ವಂತೆ. ಹಾಗೆ ಇಲ್ಲಿರುವಂಥ ಹೆಣ್ಮಕ್ಳು ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು. ಅವರನ್ನು ನೀವು ಇಲ್ಲಿ ಆಶ್ರಯ ಕೊಟ್ಟು ಇಟ್ಕೊಂಡು ಅವರ ಜೀವನವನ್ನು ರೂಪಿಸೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ? ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಮಹಿಳೆಯರಲ್ಲಿ ಏನೋ ಒಂದು ಶಕ್ತಿ ಇದ್ದೇ ಇದೆ. ಒಂದು ಅವರಲ್ಲಿ ಸಾಮರ್ಥ್ಯ ಇದೆ. ಎಲ್ಲದನ್ನು ನೋಡ್ಕೊಳ್ಳೋ ಅಂಥ ಒಂದು ಶಕ್ತಿ ಅವರಲ್ಲಿ ಬೈ ಡಿಫಾಲ್ಟಾಗಿ ಖಂಡಿತ ಇದ್ದೇ ಇದೆ. ಅಂಥದ್ರಲ್ಲಿ ಈ ನ್ಯೂನ್ಯತೆ ದೊಡ್ಡದಲ್ಲ. ಖಂಡಿತ ಅಂಧ ಅಥವಾ ಅಂಗವಿಕಲರಾಗಲಿ, ಇದು ಯಾವುದೋ ಒಂದು ನ್ಯೂನ್ಯತೆ ಆಗಬಾರ್ದು. ಅದು ಒಂದು ಪಾರ್ಟ್ ಆಫ್ ದೇರ್ ಲೈಫ್ ಅಷ್ಟೇ. ಯಾವುದೋ ಭಗವಂತ ಒಂದು ಕಣ್ಣನ್ನು ಕಡಿಮೆ ಮಾಡಿಕೊಂಡ್ರೆ ಕಿವಿ ಶಾರ್ಪ್ ಮಾಡ್ತಾನೆ ಅನ್ನೋದು ಅಷ್ಟೇ ಸತ್ಯ. ಅವರಲ್ಲಿರೋವಂಥ ಚುರುಕುತನ ನೋಡಿದಾಗ ಅವ್ರ ಜೊತೆಗೆ ನೀವು ಒಂದು ವಾರ ಜೊತೆಗೆ ಮಾತಾಡಿದ್ರೆ ಸಾಕು, ಅವರಲ್ಲಿರೋ ಸಾಮರ್ಥ್ಯ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ನಾವು ಅವರಿಂದ ಕಲಿಬೇಕು ಅನ್ನೋ ಹಂಗೆ ಆಗೋಗ್ಬಿಡುತ್ತೆ. ಅಷ್ಟು ಸಾಮರ್ಥ್ಯವಂತರಾಗಿರ್ತಾರೆ. ಅವ್ರಿಗೆ ಬೇಕಾಗಿರೋದು ಒಂದು ಎಂಕರೇಜ್ಮೆಂಟ್, ಒಂದು ಪುಷು. ಅದೊಂದು ಕೊಟ್ಟು ಬಿಟ್ಟರೆ ಅವರು ಏನನ್ನಾದರೂ ಸಾಧಿಸ್ಬೋದು. ಮತ್ತು ನೀವು ಹೇಳಿದ ಹಾಗೇ ವಿವೇಕಾನಂದರದ್ದು ಒಂದು ಸಾಲು ಏನಿದೆ, ಜೀವ ಶಿವ ಸೇವೆ ಅಂತ, ಆ ಒಂದು ವಾಕ್ಯದಿಂದ ಪ್ರೇರಣಾ ಎದ್ದು ನಿಂತು ಅಂತ ಹೇಳಬಹುದು. ನಾವು ಮೂರ್ತಿ ಪೂಜೆಗಳನ್ನು ಸಾಕಷ್ಟು ಜನ ಮಾಡ್ತಾರೆ, ಆದರೆ ಅವಶ್ಯಕತೆ ಇರುವಂಥ ಮಹಿಳೆಯರಿಗೆ ಅಥವಾ ಅವಶ್ಯಕತೆ ಇರುವಂಥವರಿಗೆ ನಾವು ನಮ್ಮ ಸಮಯವನ್ನು ಅಥವಾ ನಮ್ಮ ಏನೋ ಒಂದು ಕೆಲಸಗಳನ್ನು ಅವರಿಗೋಸ್ಕರ ಮಾಡೋದ್ರಲ್ಲಿ ಅವರ ಲೈಫು ಬೆಳಗುತ್ತೆ. ಸೊ ಆ ಕೆಲಸವನ್ನು ಮಾಡುವಂಥ ವಿವೇಕಾನಂದರು ಹೇಳಿದ ಹಾಗೇ ಪ್ರೇರಣಾ ಆ ಒಂದು ಇಂಟೆನ್ಷನಲ್ಲೇ ಬೆಳೆದುಕೊಂಡು ಬಂದಿದ್ದು. ಸೊ ಈಗ 95 ಜನ ಅಂಧ ಅಂಗವಿಕಲ ಹೆಣ್ಣು ಮಕ್ಕಳು ಇಲ್ಲಿ ಆಶ್ರಯ ಪಡೀತಾ ಇದ್ದಾರೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇರಣದಲ್ಲಿ ಬರೀ ಏನಂತಾರೆ ವಸತಿ ಹಾಗೂ ಊಟ ಕೊಡೋದು ಮಾತ್ರವಲ್ಲ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ನಾವು ವಿ ವಿಲ್ ಬಿ ದ ಪಿಲ್ಲರ್ ಅಂತ ಹೇಳ್ಬೋದು. ಒಂದು ಅವ್ರಿಗೆ ಕೆಲಸಗಳಿಗೆ ನಾವು ಟ್ರೈ ಮಾಡ್ತೀವಿ. ನಾ ಆವಾಗಲೇ ಹೇಳ್ದಂಗೆ ಅವ್ರು ಬರ್ತಿದ್ದಂಗೆ ಹೋಮ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಮಾಡ್ತೀವಿ.
ನಾವು ನಮ್ಮ ಮನೇಲಿ ನನ್ನ ತಂದೆ ತಾಯಿ ನನಗೇನು ಹೇಳ್ಕೊಡ್ತಾರೆ, ನೀನು ಅನ್ನ ಮಾಡಿಕೊಂಡು ಒಂದು ಹುಳಿ ಮಾಡ್ಕೊಳ್ಳೋ ಮಟ್ಟಕ್ಕೆ ಒಂದು ಕಾಫಿ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಅಂತಾರೆ. ಹಾಗೆಯೇ ಇವರು ಕೂಡ ದೇ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಅಂತ ಅವರಿಗೆ ಬೇಕಾಗಿರುವಂಥ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಏನಿರುತ್ತೆ ಅದು ತರಬೇತಿಗಳನ್ನು ಕೊಡ್ತೀವಿ. ನಮಸ್ತೆ, ನನ್ನ ಹೆಸರು ತಜ್ಜು ಅಂತ ಹೇಳ್ಬಿಟ್ಟು. ನಾನು ಪ್ರೇರಣಾ ಸಂಸ್ಥೆಗೆ ಬಂದು 4 ವರ್ಷ ಆಯಿತು. ನಾನಿಲ್ಲಿ ಎಲ್ಲ ಥರದ ಟ್ರೈನಿಂಗ್ ಕಲ್ತಿದ್ದೀನಿ. ಅಂದರೆ ಮ್ಯಾಟ್ ಮಾಡೋದು, ಮತ್ತು ಪ್ರತಿಯೊಂದೂ ಮ್ಯಾಟ್ ಮಾಡೋದೇ ಆಗಲಿ, ನ್ಯೂಸ್ ಪೇಪರ್ ಬ್ಯಾಗ್ ಮಾಡೋದೇ ಆಗಲಿ, ಎಲ್ಲದನ್ನು ಕಲ್ತಿದ್ದೀನಿ. ಹಾಗೆ ಸ್ವಲ್ಪ ಓದಿರೋದ್ರಿಂದ ಪ್ರಶಾಂತ ಮೇಡಮ್ಗೆ ಇಲ್ಲಿ ತುಂಬ ಸ್ವಲ್ಪ ನಾಲೆಡ್ಜ್ ಇದೆ. ಇಲ್ಲೇ ಕೆಲಸ ಯಾಕೆ ಮಾಡಬಾರ್ದು ನೀನು ಅಂತ ಹೇಳ್ಬಿಟ್ಟು ನನಗೆ ಇಲ್ಲೇ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಹಾಗೆ ಮೇಘನಕ್ಕ ಅವರೆಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗಿ ಕ್ಲೋಸಾಗಿ, ಇದೇ ಒಂದು ಕುಟುಂಬ ನಮ್ಮದು. ಪ್ರೇರಣಾನೇ ಒಂದು ಕುಟುಂಬ ಥರ, ನಾವೆಲ್ಲರೂ ಅಕ್ಕ ತಂಗಿರ ಥರ ಎಲ್ಲರೂ ಇದ್ದೀವಿ. ಇಲ್ಲಿ ಯಾರಿಗೂ ಅವರು ಇವರು ಅಂತ ಇಲ್ಲ, ಎಲ್ಲರೂ ಒಂದೇ ಥರನೇ ಇದ್ದೀವಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶೀಲಾ ಅಂತ. ನಾನು ಪ್ರೇರಣಾ ಸಂಸ್ಥೆಗೆ ಬಂದು ಸುಮಾರು 15 ವರ್ಷಗಳಾಯಿತು. ನಾನಿಲ್ಲಿ ವಾಲಂಟಿಯರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಎಲ್ಲರ ಜೊತೆ ಒಬ್ಬ ಅಕ್ಕ ತಂಗಿಯಾಗಿ ಎಲ್ಲರ ಜೊತೆ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಪಡ್ತೀನಿ. ಸೊ ಇಲ್ಲಿ ನಾನು ಬಂದಾಗ ಎಲ್ಲ ಥರದ ಹೆಣ್ಮಕ್ಳು ಸಹ ನಮ್ಮಲ್ಲಿ ಇದ್ದಾರೆ. ಅದು ಯಾವುದೇ ರೀತಿ ಸಂಕಷ್ಟದಲ್ಲಿರ್ಬೋದು, ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಯಲ್ಲಿರೋವಂಥ ಹೆಣ್ಮಕ್ಳುಗಳಿಗೆ ಆಶ್ರಯ ನೀಡಿದೆ ಈ ಸಂಸ್ಥೆ. ಇಲ್ಲಿ ಎಲ್ಲ ಥರದ ತರಬೇತಿನ ಟ್ರೈನಿಂಗ್ನ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತು ಇಂಡಿಪೆಂಡೆಂಟಾಗಿ ಜೀವನ ಮಾಡೋ ಅಷ್ಟು ಸಾಮರ್ಥ್ಯವನ್ನು ಪ್ರೇರಣಾ ಎಲ್ಲರಿಗೂ ಒದಗಿಸ್ತಾ ಇದೆ. ಇವತ್ತು ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುವಂಥವರೇ ಎಷ್ಟೋ ಬಾರಿ ಜೀವನವೇ ಬೇಡ ನನಗೆ ಅಂಥೇಳಿ ಜಿಗುಪ್ಸೆಗೊಳ್ತಾರೆ. ಇನ್ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋರು ನಾವು ನೋಡ್ತಾ ಇದ್ದೇವೆ ಇವತ್ತಿಗೂ ಕೂಡ. ಆದರೆ ಜೀವನದಲ್ಲಿ ಇನ್ನೇನೋ ಸಮಸ್ಯೆಗಳನ್ನು ಇಟ್ಕೊಂಡು, ಅಥವಾ ಬಹು ಅಂಗಾಂಗದ ವೈಫಲ್ಯಗಳನ್ನು ಇಟ್ಕೊಂಡು, ಅಥವಾ ವಿಕಲಚೇತನರಾಗಿ ವಿಶೇಷ ಚೇತನರಾಗಿದ್ದಂಥವರು, ಅವರಿಗೆ ಹೇಗೆ ನೀವು ಪ್ರೋತ್ಸಾಹ ಕೊಡ್ತೀರಾ? ಅವ್ರಿಗೆ ಯಾವತ್ತೂ ನನಗೆ ಈ ಥರದೊಂದು ಸಮಸ್ಯೆ ಇದೆ ಅಂಥೇಳಿ ಅನಿಸಲ್ವಾ? ನಿಮ್ಮ ಹತ್ರ ಬಂದು ಹೇಳ್ಕೊಂಡಾಗ ಅವ್ರನ್ನ ನೀವು ಹೇಗೆ ಮಾತಾಡಿಸ್ತೀರಾ, ಹೇಗೆ ಹುರಿದುಂಬಿಸ್ತೀರಾ? ಮಾನವ ಸಹಜ ಗುಣ ಅಂತ ಹೇಳ್ತಾರೆ. ಅವರು ಒಬ್ಬರೇ ಇದ್ದಾಗ ಅವರಲ್ಲಿರುವ ನ್ಯೂನ್ಯತೆನೇ ಯೋಚನೆ ಮಾಡೋದು ಸಹಜವಾಗಿ ಇರುತ್ತೆ. ಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ನಾವೆಲ್ಲರೂ ಅದನ್ನು ಅನುಭವಿಸಿದ್ದೀವಿ. ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮನೇಲಿದ್ವಿ. ನನಗೆ ಗಂಟ್ಲು ನೋವ್ತಾ ಇದೆಯೋ ಏನೋ, ನನಗೆ ಕೆಮ್ಮು ಬರ್ತಾ ಇದೆಯೋ ಏನೋ, ನನಗೆ ಆ ಸಿಂಪ್ಟಮ್ಸ್ ಏನೇನೋ ನನಗೆ ಆಗ್ತಾ ಇದೆಯೋ ಏನೂ ಆಗಿರಲ್ಲ, ಆಗ್ತಾ ಇದೆಯೋ ಏನೋ ಅನ್ನೋ ಒಂದು ಕಲ್ಪನೆಗಳು ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ಬೇರೆ ಕಡೆ ಡೈವರ್ಷನ್ಸ್ಗಳಿರುತ್ತೋ ಆವಾಗ ಈ ತೊಂದರೆಗಳು ನಮಗೆ ಕಾಣಿಸ್ಕೊಳ್ಳಲ್ಲ. ಜನರಲಿ ನಾವು ಯಾವಾಗ ಎಕ್ವಿಪ್ಡ್ ಆಗಿರ್ತೀವಿ, ಬ್ಯುಸಿ ಇರ್ತೀವಿ, ಆವಾಗ ಈ ತೊಂದರೆಗಳು ಜನರಲಿ ಕಾಣಿಸ್ಕೊಳ್ಳಲ್ಲ. ಆ ಒಂದು ಇಂಟೆನ್ಷನ್ನಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಅವ್ರಿಗೆ ಸುಮ್ಮನೆ ಇರೋಕ್ಕೆ ಬಿಡೋದೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಒಬ್ಬ ಟೋಟಲಿ ಬ್ಲೈಂಡು ಹ್ಯಾಂಡಿಕ್ಯಾಪ್ನ ನೋಡಿಬಿಟ್ಟು ಅವ್ರಿಗೆ ಅನಿಸುತ್ತೆ ನಾನೇ ಬೆಟರ್ ಅಂತ. ನಾನು ಓಡಾಡ್ಕೊಂಡಿದ್ದೀನಿ, ಎಲ್ಲ ಕಡೆಗೂ ನಡ್ಕೊಂಡು ಓಡಾಡ್ತಾ ಇರ್ತೀನಿ, ಪಾಪ ಆಕೆಗೆ ಆಗಲ್ವಲ್ಲ ಅಂತ ಅನಿಸುತ್ತೆ. ಹ್ಯಾಂಡಿಕ್ಯಾಪ್ಟು ಬ್ಲೈಂಡ್ನ ನೋಡಿ ನಾನು ಲೋಕವೆಲ್ಲ ನೋಡ್ತೀನಿ, ಆದರೆ ಈಕೆಗೆ ನೋಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಇವರು ಡೆಫ್ ಆ್ಯಂಡ್ ಡಮ್ನ ನೋಡಿಬಿಟ್ಟು ಅವಳಿಗೆ ಪಾಪ ಏನು ಹೇಳಿದ್ರು ಕೇಳಲ್ಲ, ಏನು ಹೇಳ್ಕೊಳಕ್ಕೂ ಆಗಲ್ಲ, ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ಅವರವರಲ್ಲೇ ಅದೊಂಥರ ಸೆಲ್ಫ್ ಮೋಟಿವೇಶನ್ ಅನ್ನೋದೇನಿರುತ್ತೆ ಅದು ಬರುತ್ತೆ. ಸೊ ಹಾಗಾಗಿ ನಮಗೆ ಆ ಥರದ್ದು ಒಂದು ನಾವು ಎಕ್ಸ್ಟ್ರಾ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ. ಅದೊಂಥರ ಅವರವರಲ್ಲೇ ಒಂದು ಕೌನ್ಸಿಲಿಂಗ್ಗಳು ಮಾಡ್ಕೊಳ್ತಾ ಹೋಗ್ತಾರೆ, ಸಹಾಯಗಳನ್ನು ಮಾಡ್ಕೊಳ್ತಾರೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಅಂಥೇಳಿ ಹೇಳ್ತಾರೆ. ನೀವು ನಿಮ್ಮ ಕುಟುಂಬ ಒಟ್ಟಾರೆ ಹೇಳಬೇಕು ಅಂತಂದರೆ ಕಳೆದ 3 ದಶಕಗಳಿಂದ ಈ ಥರದ ಒಂದು ವಿಶೇಷ ಸೇವಾ ಕಾರ್ಯದಲ್ಲಿ ತೊಡಗಿದ್ದೀರಾ. ಯಾರು ಈ ಥರದ ಸೇವಾ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೋ ಅವ್ರು ಯಾರೂ ಕೂಡ ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಹೋದವರಲ್ಲ. ಆದರೆ ಅವರು ಮಾಡ್ತಾ ಇರುವಂತಹ ವಿಶೇಷವಾದಂತಹ ಸೇವೆಯನ್ನು ಗುರುತಿಸಿ
ಸರ್ಕಾರಗಳು, ವಿವಿಧ ಸಂಘ ಸಂಸ್ಥೆಗಳು ಅವರಿಗೆ ವಿಶೇಷವಾದಂತಹ ಸನ್ಮಾನ ಗೌರವಗಳನ್ನು ಸಮರ್ಪಣೆ ಮಾಡುತ್ತೆ. ತಮ್ಮ ಸಂಸ್ಥೆಯು ಕೂಡ ಅನೇಕ ಪ್ರಶಸ್ತಿಗಳು ಮುಡಿಗೇರಿವೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ಅದ್ರ ಬಗ್ಗೆ ತಾವು ತಿಳಿಸ್ಕೊಡೋದಾದ್ರೆ. ಖಂಡಿತ ಹೌದು. ಪ್ರಶಸ್ತಿಗಳು ಪ್ರಶಸ್ತಿಯಾಗಿ ಅವಶ್ಯಕತೆ ಅಲ್ಲ, ಅದು ಎಂಕರೇಜ್ಮೆಂಟ್ ಆಗಿ ಅವಶ್ಯಕತೆ ಆಗತ್ತೆ ಕೆಲವೊಂದು ಸರಿ. ನನಗೆ ನ್ಯಾಷನಲ್ ಅವಾರ್ಡ್ ಬಂದಾಗ 2015ನಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಬಂತು ಪ್ಲೇಸ್ಮೆಂಟ್ ಆಫೀಸರ್ ಆಗಿ. ಅವತ್ತಿನ ದಿವಸ ಆ ಸ್ಟೇಜ್ ಹತ್ತಬೇಕಾದಾಗ ಮಾಡಿರೋದಕ್ಕಲ್ಲ ಪ್ರಶಸ್ತಿ, ಇನ್ನೇನೋ ಮಾಡೋದಿದೆ, ನನ್ನ ಇಂದ ಆಗತ್ತೆ ಅನ್ನೋ ಒಂದು ಎಂಕರೇಜ್ಮೆಂಟಿಗೆ ಈ ಪ್ರಶಸ್ತಿ ಅಂತ ಅನಿಸಿ ನಾನು ಆ ಸ್ಟೇಜ್ ಹತ್ತಿದ್ದೆ. ಅಲ್ಲೂ ಕೂಡ ನಾನು ಸಾಕಷ್ಟು ಇನ್ಸ್ಪಿರೇಷ್ನಲ್ ಮನುಷ್ಯರನ್ನು ನೋಡಿದೆ ಅಂತ ಹೇಳ್ಬೋದು. ಅಲ್ಲಿ ಮಾನಸಿಕವಾಗಿ ತೊಂದರೆ ಇರೋವಂಥ ಎಷ್ಟೋ ಜನ ಅವಾರ್ಡಿಗಳಿದ್ರು. ಅವರು ಸ್ವಿಮ್ಮರ್ಗಳಾಗಿ, ಪೇಂಟರ್ಗಳಾಗಿ, ಒಂದು ಹುಡುಗಿಗೆ ಎರಡೂ ಕೈಯಿಲ್ಲ, ಒಂದು ಕಾಲಿಲ್ಲ, ಬಾಯಿನಲ್ಲಿ ಒಂದು ಅದ್ಭುತವಾದ ಪೇಂಟಿಂಗ್ಗಳನ್ನು ಮಾಡ್ತಾಳೆ. ಆಕೆಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಮತ್ತು ಮಾನಸಿಕವಾಗಿ ತೊಂದರೆ ಇರೋವಂಥ ಒಂದು ಹುಡುಗಿ ಒಳ್ಳೆ ಸ್ವಿಮ್ಮರು, ಆಕೆಗೆ ಪ್ರಶಸ್ತಿ ಬಂತು. ಅವರು ಜೊತೆಗೆ ಒಂದು 2 ದಿವಸದ ಒಂದು ಒಡನಾಟ ಇದೆಯಲ್ಲ, ನನಗೆ ತುಂಬ ಶಕ್ತಿ ಕೊಡ್ತು. ಪ್ರಶಸ್ತಿಗಿಂತ ಅದು ನನಗೆ ತುಂಬ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತು. ವಿಶೇಷವಾಗಿ ನಿಮ್ಮ ಬಗ್ಗೆ ಕೇಳಬೇಕು ಅಂತಂದರೆ, ತಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು, ಸಹಜವಾಗಿ ಒಂದು ಒಳ್ಳೆಯ ಸಂಬಳ ಬರುತ್ತೆ, ಒಂದು ವಿಶೇಷವಾದಂತಹ ಜೀವನವನ್ನು ನಡೆಸ್ಕೊಂಡಿರ್ಬೋದಿತ್ತು. ಆದರೆ ತಮ್ಮ ತಾಯಿಯಂತೆ ತಾವೂ ಕೂಡ ಆ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದು ಈ ಥರದ ಸೇವಾ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅಂಥೇಳಿ ತಮಗೆ ಯಾಕೆ ಅನ್ನಿಸ್ತು? ಅದು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಪ್ರಮುಖವಾಗಿ ನಾನು ಬೆಳೆದು ಬಂದಿದ್ದೆ ಈ ಥರ ಹೆಣ್ಮಕ್ಳ ಜೊತೆಗೆ. ನಾನು ಮೇ ಬಿ ಹೈಸ್ಕೂಲಲ್ಲಿ ಅಥವಾ PUCನಲ್ಲಿ ಇರಬೇಕಾದಾಗಲೇ ಪ್ರೇರಣಾ ಪ್ರಾರಂಭ ಆಗಿತ್ತು. ಪ್ರೇರಣಾ ಪ್ರಾರಂಭ ಆದಾಗ ಅವರ ಜೊತೆಗೇ ನಾನು ಬೆಳ್ಕೊಂಡು ಬಂದಿದ್ದು. ಆವಾಗ ಅಂಧ, ಅಂಗವಿಕಲತೆ ಅಥವಾ ಏನಂತಾರೆ, ಏನೋ ಒಂದು ದೋಷಗಳು ದೊಡ್ಡದು ಅಂತ ನನಗೆ ಅನ್ನಿಸ್ಲಿಲ್ಲ. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ಡೆಫ್ ಆ್ಯಂಡ್ ಡಮ್ಮು. ಟ್ರೈನಿಂಗ್ಗಳನ್ನು ಮಾಡ್ತಾ ಇರಬೇಕಾದಾಗ ಅವ್ನು ಬರ್ತಾ ಇದ್ದ, ನನಗೆ ಸೈನ್ ಲ್ಯಾಂಗ್ವೇಜ್ಗಳನ್ನು ಹೇಳ್ಕೊಟ್ಟ. ಮೇ ಬಿ ಸುಮಾರು ವರ್ಷದ ಹಿಂದೆ. ನನಗೆ ಅದೊಂಥರ ಆಸಕ್ತಿಯಾಗಿ ಬೆಳೀತು. ನಾನು ಅವ್ರ ಜೊತೆಗೆ ಒಡನಾಟ, ನನಗೆ ಅದು ನಮ್ಮ ಸ್ನೇಹಿತರು ಅಥವಾ ಬಂಧು ಬಾಂಧವರುಗಳ ಜೊತೆಗೆ ಹೇಗಿರುತ್ತೋ ಹಾಗೆ ಬೆಳೀತಾ ಬಂತು. ಜೊತೆಗೆ ನನ್ನ ತಾಯಿ ಇದೊಂದು, ಆ್ಯಸ್ ಐ ಟೋಲ್ಡ್, ಶಿ ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ನನ್ನನ್ನು ಸಾಕಷ್ಟು ವರ್ಕ್ಶಾಪ್ಗಳಲ್ಲಿ ಮತ್ತು ಕಾನ್ಫರೆನ್ಸ್ಗಳಿಗೆ ಕಳಿಸ್ತಾಯಿದ್ರು. ಸೊ ಅವರುಗಳ ಜೊತೆಗೆ ಹೋದಾಗ ನಾನು ಸಾಕಷ್ಟು ಕಲಿತೆ. ಬ್ಲೈಂಡು, ಹ್ಯಾಂಡಿಕ್ಯಾಪ್ಟು ಅಂದರೆ ಏನೋ ಒಂದು ದೊಡ್ಡ ನ್ಯೂನ್ಯತೆ ಅಲ್ಲ, ಎಲ್ಲರ ಹಂಗೆನೇ ಅವರು ಸಾಧನೆಗಳನ್ನು ಮಾಡಿರೋ ಅಂಥವ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಬಂತು. ಜೊತೆಗೆ ನನ್ನ ಕೆರಿಯರ್ ಆ್ಯಸ್ ಯೂಶುವಲ್ ನಡೀತಾ ಹೋಯಿತು. ನನಗೆ ರಾಬರ್ಟ್ ಬಾಷ್ನಲ್ಲಿ ಕೆಲಸ ಸಿಕ್ತು. ನನ್ನ ಕೆರಿಯರ್ ಹಾಗೆ ನಡ್ಕೋತಾ ಹೋಯಿತು. ಆ್ಯಸ್ ಎ ವಾಲಂಟಿಯರ್ ಇಲ್ಲಿ ಅವಾಗವಾಗ ಬಂದು ನನಗೇನು ಬರುತ್ತೆ ಅದನ್ನು ಹೇಳ್ಕೊಡ್ತಾ ಇದ್ದೆ, ಅವ್ರ ಜೊತೆಗೆ ಇಂಟರ್ಯಾಕ್ಷನ್ ನಡೆಸ್ತಾ ಇದ್ದೆ. ಬಟ್ ಒಂದು ಟೈಮ್ನಲ್ಲಿ 2009ನಲ್ಲಿ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಇದು ಒಂದು ದೊಡ್ಡ ಕನಸು, ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ. ಇಷ್ಟು ಜನನ ನೋಡ್ಕೊಳ್ಳೋದು, ಒಂದು ಸರಿ ಒಂದು ಹುಡುಗಿ ಒಳಗೆ ಬಂದ್ಲು ಅಂದರೆ ಅದು ನಮ್ಮ ಜವಾಬ್ದಾರಿ ಆಗೋಗ್ಬಿಡತ್ತೆ. ಸೊ ನೋಡ್ಕೊಳ್ಳೋಕ್ಕೆ ಯಾರಾದರೂ ಒಬ್ಬರು ಅವಶ್ಯಕತೆ ಇದೆ ಅನ್ನೋವಂಥ ಒಂದು ಪರಿಸ್ಥಿತಿ ಬಂದಾಗ ನನ್ನ ತಂದೆ ಜಗದೀಶ್ ಜೋಯ್ಸ್ ಅಂತ ಹೇಳಿಬಿಟ್ಟು, ಅವ್ರು ಈಗ ನಿವೃತ್ತ KAS ಅಧಿಕಾರಿ, ಅವರು ಕೇಳಿದ್ರು. ಇದು ಅಮ್ಮ ಕಣ್ವರಿಸ್ತಾರೆ ಇವತ್ತಿಗೂ. ಪ್ರೇರಣಾ ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಏಕೆಂದರೆ ಅಷ್ಟು ಕಷ್ಟಪಟ್ಟು ಪ್ರಾರಂಭ ಮಾಡಿದ್ದಾರೆ. ಸೊ ಆ ಕನಸನ್ನು ಮಗಳಾಗಿ ಫುಲ್ಫಿಲ್ ಮಾಡಬೇಕು ಅನ್ನೋದು ನನಗೆ ಮನಸ್ಸಿಗೆ ಬಂತು. ನಮಸ್ತೆ, ನನ್ನ ಹೆಸರು ಸುನಂದ. ನಾನು ಪ್ರೇರಣಕ್ಕೆ ಬಂದು 25 ವರ್ಷ ಆಯಿತು. ಪ್ರೇರಣ ಸ್ಟಾರ್ಟ್ ಆದಾಗಿಂದನೂ ಇಲ್ಲೇ ಇದ್ದೀನಿ. ಕೆಲವೊಂದು ಟೈಮ್ ಗಾರ್ಮೆಂಟ್ಸ್ನಲ್ಲೂ ವರ್ಕ್ ಮಾಡಿದೆ. ಅದಾದಮೇಲೆ ನಾನು ಇಲ್ಲೇ ವಾಲಂಟಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಆಶ್ರಯ ಆಗಿದೆ ಪ್ರೇರಣ. ಇಲ್ಲಿ ಕೆಲವೊಂದು ಟ್ರೈನಿಂಗ್ಗಳನ್ನು ಕೊಡ್ತಾರೆ, ಆ ಟ್ರೈನಿಂಗ್ನೂ ತೊಗೊಂಡಿದ್ದೀನಿ. ಗಾರ್ಮೆಂಟ್ಸಲ್ಲಿ ಟ್ರೈನಿಂಗ್ ಕೊಟ್ಟರು, ಆ ಟ್ರೈನಿಂಗ್ ತೊಗೊಂಡು ಅಲ್ಲೇ ಸ್ವಲ್ಪ ದಿನ ವರ್ಕ್ ಮಾಡಿದೆ. ಆಮೇಲೆ ಇಲ್ಲಿ ಬಂದು ವಾಲಂಟಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮೇಘ ಮತ್ತು ಮೇಡಮ್ ಇಬ್ಬರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ತುಂಬ ಬ್ಲೈಂಡ್ಸ್ ಮತ್ತು ಡಿಸೇಬಲ್ಡ್ಗಳಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಇಲ್ಲಿ. ಇನ್ನು ಅವಶ್ಯಕತೆ ಇರೋಂಥ ಯಾವುದೇ ಹೆಣ್ಮಕ್ಳಾಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಆಗಲಿ, ಬ್ಲೈಂಡ್ಸ್ ಆಗಲಿ, ಯಾರು ಬಂದು ಇಲ್ಲಿ ಹೆಲ್ಪ್ ತಗೋಬೋದು. ಇಲ್ಲಿ ಮನೆಗಳಲ್ಲೂ ಸಿಗಲ್ಲ ಆ ಥರ ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ ನಮಗೆ. ನಾವಿಲ್ಲಿ ಸಂತೋಷವಾಗಿದ್ದೀವಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಭಾಗ್ಯಮ್ಮ ಅಂತ. ನಾನು ಇಲ್ಲಿಗೆ ಬಂದು 20 ವರ್ಷ ಆಯಿತು.
ಆವಾಗಿಂದನೂ ಅಡುಗೆ ಮಾಡ್ಕೊಂಡು ಇದು ಮಾಡ್ತಾಯಿರ್ತೀನಿ. ಹುಡುಗಿರಿಗೆಲ್ಲ ತಿಂಡಿ ಕೊಡೋದು, ಅಡುಗೆ ಮಾಡೋದು ಎಲ್ಲ ಮಾಡ್ತೀನಿ. ಆವಾಗ ಏನಾದರೂ ಇವಾಗ ಇವತ್ತಿದೆ ಇವತ್ತಿಲ್ಲ ಅನ್ನೋದ್ರಲ್ಲಿ ಏನಿದ್ರೆ ಅದರಲ್ಲಿ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಹುಡುಗಿರು ಮಾತ್ರ ತುಂಬ ಖುಷಿಯಿಂದನೇ ನಾನು ನೋಡ್ಕೊಳ್ತಾ ಇದ್ದೀನಿ. ಅವರು ಅಷ್ಟೇ, ಎಂತೆಂಥ ಹುಡುಗಿರು ಬ್ಲೈಂಡ್ ಆಗಿರ್ಬೋದು, ಹ್ಯಾಂಡಿಕ್ಯಾಫ್ಟ್ ಆಗಿರ್ಬೋದು, ಎಲ್ಲರೂ ಇಲ್ಲಿ ಇರ್ತಾರೆ. ಅವ್ರನ್ನ ಚೆನ್ನಾಗೇ ಮಾತಾಡಿಸ್ಕೊಂಡು ತೃಪ್ತಿಯಿಂದ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ತುಂಬ ಸಂತೋಷ. ಕೊನೆಯದಾಗಿ ನನಗೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬೇಕು. ಈ ಥರದೊಂದು ಸಂಸ್ಥೆಯನ್ನು ಕಟ್ಟಿ ನಿರಂತರವಾಗಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಉತ್ತುಂಗದ ಶಿಖರಕ್ಕೆ ಹೋಗುವ ರೀತಿಯಲ್ಲಿ, ಅದಕ್ಕೆ ಯಾರೋ ನಮ್ಮೊಬ್ಬರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಇಡೀ ಸಮಾಜದಿಂದ ನಡೆಯುವಂತಹ ಕಾರ್ಯ ಅದು. ಅದಕ್ಕೆ ಎಲ್ಲರ ತನು ಮನ ಧನದ ಸಹಾಯ ಕೂಡ ಬೇಕೇ ಬೇಕು. ಹೌದು. ಇದ್ರ ಕುರಿತಂತೆ ತಾವು ಹೇಳೋದಾದ್ರೆ? ಈ ಥರದ್ದು ಒಂದು ಸಂಸ್ಥೆ ನಡೆಸಲಿಕ್ಕೆ 2 ಬೇಕಾಗತ್ತೆ. ಒಂದು ಮಾರಲ್ ಸಪೋರ್ಟು, ಇನ್ನೊಂದು ಫೈನಾನ್ಷಿಯಲ್ ಸಪೋರ್ಟು ಖಂಡಿತವಾಗ್ಲೂ ಬೇಕಾಗತ್ತೆ. ಈ 2 ನಿಟ್ಟಿನಲ್ಲಿ ನನಗೆ ದಾನಿಗಳ ಅವಶ್ಯಕತೆ ಖಂಡಿತ ಇರುತ್ತೆ. ನಾವು ನ್ಯೂಸ್ ಪೇಪರಿಂದ ಹಿಡಿದು ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ತೀವಿ. ಊಟದ ವ್ಯವಸ್ಥೆಗೆ, ಒಂದು ದಿವಸದ ಊಟದ ಖರ್ಚು, ಆ ಥರ ನಿಮ್ಮ ಮನೆಯಲ್ಲಿ ಆ್ಯನಿವರ್ಸರಿನೋ ಅಥವಾ ಹುಟ್ಟಿದ ಹಬ್ಬನೋ ನಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ಗಳನ್ನು ಮಾಡ್ಕೊಂಡಿದ್ದೀನಿ. ದೇವರ ದಯೇನೋ ಏನೋ ಒಂದು ಸ್ವಲ್ಪ ಜನ ನನ್ನ ಜೊತೆಗೆ ನಿಂತವರು ಖಂಡಿತ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕು ಅಂದರೆ, ನಾನು ಪ್ರೇರಣಕ್ಕೆ ಬಂದಾಗ ನನಗದೊಂಥರ ಅಳುಕಿತ್ತು. ನಾನು ಸರಿಯಾದ ನಿರ್ಧಾರ ತೊಗೊಂಡ್ನಾ ಇಲ್ವಾ, ನನ್ನಲ್ಲಿ ಆ ಶಕ್ತಿ ಇದೆಯಾ? ಏಕೆಂದರೆ ಒಂದು ಡೊನೇಷನನ್ನು ಕೇಳೋದು ನನಗಾಗಿ ಅಲ್ಲ, ಇದಕ್ಕಾಗಿ ಕೇಳೋದು ಒಂದು ಕಷ್ಟದ ಕೆಲಸ. ಇನಿಷಿಯಲ್ ಸ್ಟೇಜ್ನಲ್ಲಿ ಇಟ್ ವಾಸ್ ತುಂಬ ಕಷ್ಟದ ಕೆಲಸ ಆಗಿತ್ತು. ಬಟ್ ಇವಾಗ ನನಗೆ ಆ ಅಂಜಿಕೆ ಇಲ್ಲ. ನಾನೀಗ ಎಲ್ಲಿ ಹೋದ್ರೂ ದಯವಿಟ್ಟು ಡೊನೇಷನ್ ಕೊಡಿ ಅಂತ ಬಾಯಿ ಬಿಟ್ಟು ಕೇಳೋ ಮಟ್ಟಕ್ಕೆ ಬೆಳೆದಿದ್ದೀನಿ. ಬಟ್ ಇನಿಷಿಯಲ್ ಸ್ಟೇಜ್ನಲ್ಲಿ ನನಗೆ ಸಾಕಷ್ಟು ಜನ ಬೆಂಬಲವಾಗಿ ನಿಂತರು ಅಂತ ಹೇಳ್ಬೋದು. ಸ್ಪೆಷಲಿ ಒಬ್ಬರು SN ಮೂರ್ತಿ ಅಂತ ಹೇಳಿದ್ದಾರೆ. ಆತ, ಮೇಘನಾ ನಿನಗೇನಾದರೂ ದೊಡ್ಡ ತೊಂದರೆ ಆಯಿತು ಅಂದರೆ ನಾನಿದ್ದೀನಿ ಅನ್ನೋ ಒಂದು ಮಾತಿದೆಯಲ್ಲ, ನಮಗೆ ಸಾಕಷ್ಟು ಶಕ್ತಿ ಕೊಡುತ್ತೆ. ನಿಮ್ಮ ಮುಂದಿನ ಗುರಿಗಳು ಮತ್ತು ಯೋಜನೆ ಬಗ್ಗೆ ಹೇಳೋದಾದ್ರೆ? ಸಾಕಷ್ಟು ಕನಸುಗಳನ್ನು ನಾನು ಇಟ್ಕೊಂಡಿದ್ದೀನಿ. ಪ್ರಮುಖವಾಗಿ ಹೇಳಬೇಕು ಅಂದರೆ, ಒಂದು ಆಡಿಯೋ ಸ್ಟುಡಿಯೋ ಒಂದು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಜುಕೇಷನಿಗೆ ಹೆಲ್ಪ್ ಮಾಡಲಿಕ್ಕೆ, ಅಂಥ ಮಕ್ಕಳಿಗೆ, ಗಂಡು ಮಕ್ಕಳಾದರೂ ಸರಿ, ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಅಂಧರಿಗೆ ಒಂದು ಎಜುಕೇಷನ್ನಿಗೆ ಪ್ರಮೋಷನ್ ಮಾಡಲಿಕ್ಕೆ ಒಂದು ಸ್ಟುಡಿಯೋ, ಆಡಿಯೋ ಮುಖಾಂತರ, ಆಡಿಯೋ ಬುಕ್ಸ್ ಅಂತ ಹೇಳ್ತೀವಿ, ಅದನ್ನೊಂದು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮಗೆ ಈ ಪ್ರತಿ ತಿಂಗಳು ಸುಧಾ, ಮಯೂರ ಈ ಥರದ ಮ್ಯಾಗ್ಝಿನ್ಗಳು ಬರುತ್ತೆ. ಹಾಗೆ ಒಂದು ಆಡಿಯೋ ಮ್ಯಾಗ್ಝಿನನ್ನು ಮಾಡಬೇಕು ಅನ್ನೋದು ಒಂದು ಕನಸಿದೆ. ಅದರಲ್ಲಿ ಈ ವಾರದ ಮುಖ್ಯಾಂಶಗಳು ಬರಬೇಕು, ಜೊತೆಗೆ ಒಂದು ಕತೆ, ಕವನಗಳು, ಒಂದು ಹಾಡು, ಅಥವಾ ಮತ್ತು ಒಂದು ಇನ್ಸ್ಪಿರೇಷ್ನಲ್ ಟಾಕ್ ಇರಬೇಕು ಅನ್ನೋದು. ಅವರಿಗೇನೋ ಒಂದು ಮಾನಸಿಕವಾಗಿ ಉತ್ತೇಜನೆ ಆಗುವಂಥ ಒಂದು ಸ್ಟೋರಿನೋ ಏನಾದರೂ ಒಂದು ಇರಬೇಕು ಅನ್ನೋದು ನನ್ನ ಕನಸಾಗಿದೆ. ಈ ಥರದ್ದು ಒಂದಷ್ಟು ಯೋಜನೆಗಳು ಮಾಡ್ಕೊಂಡಿದ್ದೀನಿ. ಜೊತೆಗೆ ಪ್ರೇರಣನ ಸೆಲ್ಫ್ ಸಸ್ಟೈನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಗುರಿ ಇದೆ. ಏಕೆಂದರೆ ಅಮ್ಮನ ನಂತರ ನಾನು ನೋಡ್ಕೊಳ್ತಾ ಇದ್ದೀನಿ, ನನ್ನ ನಂತರ ಅನ್ನುವ ಪ್ರಶ್ನೆ ಬರಬಾರದು ಪ್ರೇರಣಕ್ಕೆ. ಪ್ರೇರಣದ ಕಟ್ಟಡ ಇದೆ, ಪ್ರೇರಣದ ಹೆಸರಲ್ಲೇ ಕಟ್ಟಡ ಇದೆ. ಹಾಗೆ ಒಂದು ಎಂಡೋಮೆಂಟ್ ಫಂಡ್ ಅಂತ ಇದ್ದರೆ ಅದರ ಇಂಟ್ರೆಸ್ಟ್ನಲ್ಲಿ ಪ್ರೇರಣ ನಡ್ಕೊಂಡು ಹೋಗಬೇಕು ಅನ್ನೋದು ಪ್ರಮುಖವಾಗಿ ಆಸೆಗಳಿದೆ. ಇರುವಷ್ಟು ಶಕ್ತಿ ಹಾಕಿ ಪ್ರೇರಣನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ತಮಗೆ ಪ್ರೀತಿಯ ವಂದನೆಗಳು. ಥ್ಯಾಂಕ್ ಯು ಸರ್. ಇದೊಂದು ದೊಡ್ಡ ಪ್ರೋತ್ಸಾಹ ಆಯಿತು ನನಗೆ. ಭಾಳ ಪ್ರೀತಿಯಿಂದ ಬಂದು ನಮ್ಮ ಮಕ್ಕಳ ಜೊತೆಗೆ ಒಂದು ಒಡನಾಟ ಇಟ್ಕೊಂಡು ಮಾತಾಡಿ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿ, ನಮ್ಮ ಪ್ರೇರಣದ ಒಂದು ಸಣ್ಣ ಕಾರ್ಯಗಳನ್ನು ತೋರಿಸ್ಲಿಕ್ಕೆ ನೀವು ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರೇರಣಾ ಸಂಸ್ಥೆಗೆ ಬಂದ ಮೇಲೆ, ಇಲ್ಲಿನ ಎಲ್ಲ ಚಟುವಟಿಕೆಗಳನ್ನು ನೋಡಿದ ಮೇಲೆ ನನಗಂತೂ ವೈಯಕ್ತಿಕವಾಗಿ ಸಾಕಷ್ಟು ಪ್ರೇರಣೆ ಆಗಿದೆ. ಒಂದು ರೀತಿ ಜೀವನದ ಉತ್ಸಾಹ 100 ಮಡಿ ಆಗ್ತಾ ಇದೆ. ಎಲ್ಲ ಇದ್ದಂತಹ ನಾವುಗಳೇ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೊರಗ್ತಾ ಇರಬೇಕಿದ್ರೆ, ಕೆಲವೊಂದು ಸಮಸ್ಯೆಗಳನ್ನು ಇಟ್ಕೊಂಡಂತಹ ಅನೇಕ ಹೆಣ್ಣುಮಕ್ಕಳು ನಾವೇನಾದರೂ ಸಾಧಿಸಬೇಕು ಅನ್ನುವಂಥ ಹಠ ಇಟ್ಕೊಂಡು ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ನನಗೆ ಸ್ವಾಮಿ ವಿವೇಕಾನಂದರ ಒಂದು ಫೇಮಸ್ ಸ್ಟೇಟ್ಮೆಂಟ್ ನೆನಪಾಗ್ತಾ ಇದೆ. ಅವ್ರು ಹೇಳಿದ್ರಲ್ಲ,
ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂಥೇಳಿ ಆ ಒಂದು ಪ್ರೇರಣಾದಾಯಕ ಮಾತುಗಳನ್ನು ಬಹುಶಃ ಇಲ್ಲಿನ ಹೆಣ್ಮಕ್ಳು ಅಳವಡಿಸ್ಕೊಂಡಿರಬಹುದೇನೋ. ಹಾಗಾಗಿ ಈ ಸಂಸ್ಥೆ ಕಳೆದ 3 ದಶಕಗಳಿಂದ ಸಾವಿರಾರು ಜನ ಹೆಣ್ಣುಮಕ್ಕಳ ಬಾಳಲ್ಲಿ ಹೊಸ ಬೆಳಕನ್ನು ನೀಡಿದೆ. ಇವರ ಈ ಸೇವಾ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ. ಸಮಾಜದ ಎಲ್ಲರ ತನು ಮನ ಧನದ ಸಹಕಾರ ಈ ಪ್ರೇರಣಾ ಸಂಸ್ಥೆಯ ಮೇಲೆ ನಿರಂತರವಾಗಿರಲಿ ಅಂತ ಹೇಳಿ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಹಾಗೂ ಸಂಸ್ಥೆಯೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.